ಹೈ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರಯ್ಯ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ನಾರ್ತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನಲ್ಲಿ ಕ್ಲೇ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿ ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ವಾಲ್ ಕ್ಲಾಡಿಂಗ್ ಬಂದು ಮಾರ್ಬಲ್ ಫಿನಿಶಿಂಗ್ ಟೈಲಿಂದ ವಾಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಥರ್ಡ್ ಫ್ಲೋರ್ನಲ್ಲಿ ಫ್ರಂಟ್ ಎಲಿವೇಶನ್ನಲ್ಲಿ ವುಡನ್ ಫಿನಿಶಿಂಗ್ ಸ್ಟ್ರಿಪ್ ಟೈಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಬಂದು ಫುಲ್ ಸೈಜ್ ಗೇಟಿಂದ ಕವರ್ ಮಾಡಿದ್ದಾರೆ. ಪಾರ್ಕಿಂಗ್ ಗೇಟ್ನಲ್ಲಿ MS ಟ್ಯೂಬ್ಸ್ ಹಾಗೆ MS ಶೀಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಗೇಟ್ನಲ್ಲಿ ಇದು ಬಂದು ನಿಮಗೆ ಸಂಪ್ ಬರುವಂಥದ್ದು. ಇಲ್ಲಿ ಬೋರ್ವೆಲ್ ಸಿಗುತ್ತೆ ನೋಡ್ಬೋದು ನೀವು. ಪಾರ್ಕಿಂಗ್ ಫ್ಲೋರಿಂಗ್ ಅಲ್ಲಿ ಬಂದು 15x15 ಆಂಟಿ ಸ್ಕಿಡ್ ಟೈಲ್ ಯೂಸ್ ಮಾಡಿದ್ದಾರೆ. ಕಾವೇರಿ ವಾಟರ್ ಕನೆಕ್ಷನ್ಗೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಟ್ಯಾಪ್ ಕೂಡ ಕೊಟ್ಟಿದ್ದಾರೆ. ಒಂದು ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಕನೆಕ್ಷನ್ ಇಲ್ಲಿ ಬರುತ್ತೆ. ಇದು ಬಂದು ನಿಮಗೆ ಡಕ್ಟ್ ಬಿಟ್ಟಿರುವಂಥದ್ದು. ಇಲ್ಲಿ ಬ್ಯಾಕ್ ಸೈಡಲ್ಲಿ ಪೈಪ್ ಲೈನ್ಗೋಸ್ಕರ ಡಕ್ಟ್ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಹಾಗೆ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ ಪಾರ್ಕಿಂಗ್ ಸ್ಪೇಸಲ್ಲಿ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಸ್ಪೇಸಲ್ಲಿ ಕಾಮನ್ ವಾಶ್ರೂಮ್ ಸಿಗುತ್ತದೆ. ಹಾಗೆ ಗ್ಯಾಸ್ ಕನೆಕ್ಷನ್ಗೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು, ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ. ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2 ಕಾರ್ ಹಾಗೆ 2 ವೀಲರ್ಗಳನ್ನ ಪಾರ್ಕ್ ಮಾಡ್ಬೋದು ನೋಡ್ಬೋದು ನೀವು. ಇಲ್ಲಿ ನಿಮಗೆ 2 ವೀಲರ್ಸ್ ಪಾರ್ಕ್ ಮಾಡೋದಕ್ಕೆ ಸ್ಪೇಸ್ ಸಿಗುತ್ತೆ. ಈ ಕಡೆ ಬಂದು ನಿಮಗೆ ಕಾರ್ಗಳನ್ನ ಪಾರ್ಕ್ ಮಾಡೋದಕ್ಕೆ ಸ್ಪೇಸ್ ಸಿಗುವಂಥದ್ದು. ಇದು ಬಂದು ಲಿಫ್ಟ್ ಏರಿಯಾ ಬರುತ್ತೆ. ಲಿಫ್ಟಿನ ಇನ್ಸ್ಟಾಲೇಷನ್ ಆಗಿಲ್ಲ. 2030ನಲ್ಲಿ ನಿಮಗೆ ಲಿಫ್ಟ್ ಪ್ರೊವಿಷನ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಈಗ ಇಲ್ಲಿ ಸ್ಟೇರ್ ಕೇಸಿಂದ ಮೇಲೆ ಹೋದರೆ ನಮಗೆ ಡೂಪ್ಲೆಕ್ಸ್ ಮನೆಗೆ ಫಸ್ಟ್ ಫ್ಲೋರ್ನಿಂದ ಮೈನ್ ಡೋರ್ ಎಂಟ್ರೆನ್ಸ್ ಡೋರ್ ಸಿಗುವಂಥದ್ದು. ಸ್ಟೇರ್ಸ್ ಅಲ್ಲಿ ಎಕ್ಸ್ಟೀರಿಯರ್ ಸ್ಟೇರ್ಸ್ ಅಲ್ಲಿ ಬಂದು ನಿಮಗೆ ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಅಲ್ಲಿ SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಫ್ರಂಟ್ ವಾಲ್ ಕ್ಲಾಡಿಂಗ್ ಅಲ್ಲಿ ಬಂದು ನಿಮಗೆ 2x4 ಮಾರ್ಬಲ್ ಫಿನಿಶಿಂಗ್ ವಿಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ PVC ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಮೈನ್ ಡೋರ್ ಬರುವಂಥದ್ದು. ಪ್ಯೂರ್ ಬರ್ಮಾಟಿಕ್ ಇಂದ ಮಾಡಿರುವಂತ ಮೈನ್ ಡೋರ್ ಇದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಹಾಗೆ ಸ್ಟೇರ್ ಕೇಸ್ ಕೂಡ ಲಿವಿಂಗ್ ಏರಿಯಾನಲ್ಲೇ ಬರುವಂಥದ್ದು. ಲಿವಿಂಗ್ ಏರಿಯಾನಲ್ಲಿ 3 ಶಟರ್ನ ಟೀಕುಡ್ ವಿಂಡೋ ಸಿಗುವಂಥದ್ದು. ಹಾಗೆ 2 ಫಿಕ್ಸೆಡ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಡೋರ್ ಬ್ಯಾಕ್ ಸೈಡ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. PVC ರಾಫ್ಟರ್ ಶೀಟ್ ಬ್ಯಾಕ್ ಪ್ಯಾನೆಲಿಂಗ್ ಮಾಡಿ ವೈಟ್ ಲ್ಯಾಮಿನೇಟ್ ಯೂಸ್ ಮಾಡಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ಇಲ್ಲಿ ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಓಪನ್ ಹೆಡೆಡ್ ಬರುವಂಥದ್ದು ನಿಮಗೆ ಲಿವಿಂಗ್ ನಲ್ಲಿ ಫುಲ್ ಸೆಕೆಂಡ್ ಫ್ಲೋರ್ ವರೆಗೂ ನಿಮಗೆ ಓಪನ್ ಬರುತ್ತೆ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು, ಈ ಕಡೆ ನಿಮಗೆ ಇಲ್ಲಿ ಪೂಜಾ ರೂಮ್ ಆಪೋಸಿಟ್ ಅಲ್ಲಿ ಡೈನಿಂಗ್ ಏರಿಯಾ ಬರುತ್ತೆ. ಇದು ಬಂದು ನಿಮಗೆ ಪೂಜಾ ರೂಮ್. C ಶೇಪ್ ಟೀಕುಡ್ ಫ್ರೇಮ್ ಮಾಡಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ಪೂಜಾ ರೂಮ್ ಡೋರ್ನಲ್ಲಿ. ಪೂಜಾ ರೂಮ್ ಫ್ಲೋರಿಂಗ್ ಅಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸ್ಲ್ಯಾಬ್ ಕೊಟ್ಟಿರುವಂಥದ್ದು. ವಾಲ್ನಲ್ಲಿ ಬಂದು ಮಾರ್ಬಲ್ ಫಿನಿಶಿಂಗ್ 2x4 ವೈಟ್ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ದಾರೆ. ಗೋಲ್ಡ್ ಸ್ಟ್ರಿಪ್ಸ್ ಕೂಡ ಹಾಕಿರುವಂಥದ್ದು. ಬಿಡಿ ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಗ್ರಾನೈಟೇ ಬರುವಂಥದ್ದು. ಇದು ಬಂದು ಲಿಫ್ಟ್ ಏರಿಯಾ. ನಾನು ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಆಗಲೇ ತೋರಿಸಿದಾಗೆ ಲಿಫ್ಟ್ ಇನ್ನ ಇನ್ಸ್ಟಾಲೇಷನ್ ಆಗಿಲ್ಲ. ಇದು ಬಂದು ಲಿಫ್ಟ್ ಬರುತ್ತೆ. ಇಲ್ಲಿ ಇನ್ನು ಇನ್ಸ್ಟಾಲೇಷನ್ ಆಗಿಲ್ಲ ಅದು. ಇದು ಬಂದು ಓಪನ್ ಕಿಚನ್ ಏರಿಯಾ.
ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ 2 ಟ್ಯಾಂಡಮ್ ಬಾಕ್ಸಸ್ ಹಾಗೆ 3 SS ಬ್ಯಾಸ್ಕೆಟ್ಸ್ ಹಾಕಿರುವಂಥದ್ದು. ಒಂದು ಪುಲ್ಔಟ್ ಯೂಸ್ ಮಾಡಿದ್ದಾರೆ, ಹಾಗೆ ಸ್ಟೋರೇಜ್ ಸ್ಪೇಸಸ್ ಸಿಗುತ್ತೆ. ಸ್ಲ್ಯಾಬ್ನಲ್ಲಿ ಬಂದು 20 mm ನ ಗ್ರಾನೈಟ್ ಸ್ಲ್ಯಾಬ್ ಹಾಗೆ 2 feet ನ ಕ್ವಾಡ್ಸ್ ಸಿಂಕ್ ಯೂಸ್ ಮಾಡಿದ್ದಾರೆ. ವಾಲಲ್ಲಿ ಡಿಜಿಟಲ್ ವೆಟ್ರಿಫೈಡ್ ಟೈಲಿಂಗ್ ಮಾಡಿರುವಂಥದ್ದು. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಬಂದು ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಲಾಫ್ಟ್ ಕೂಡ ಮಾಡಿರುವಂಥದ್ದು ಪ್ರೊವಿಷನ್ ಇಲ್ಲಿ ಸ್ಟೋರೇಜ್ಗೋಸ್ಕರ. ಇಲ್ಲೂ ಕೂಡ ಸೀಲಿಂಗಲ್ಲಿ PVC ರ್ಯಾಫ್ಟರ್ ಶೀಟ್ ಹಾಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಫ್ಯಾನ್ ಇನ್ಸ್ಟಾಲ್ ಮಾಡಿರುವಂಥದ್ದು. ಕಿಚನ್ ಪಕ್ಕದಲ್ಲಿ ನಮಗೆ ಕಿಚನ್ ಯುಟಿಲಿಟಿ ಸ್ಪೇಸ್ ಸಿಗುತ್ತೆ. ಇದು ಒಂದು ಕಿಚನ್ ಯುಟಿಲಿಟಿ ಸ್ಪೇಸ್ ಬರುವಂಥದ್ದು. ಇಲ್ಲೂ ಕೂಡ ವಿಂಡೋ ಕೊಟ್ಟು ಎಕ್ಸಾಸ್ಟ್ ಫ್ಯಾನ್ ಹಾಕಿರುವಂಥದ್ದು. ಇಲ್ಲಿ ರೂಫ್ ಹೈಟ್ವರೆಗೂ ಟೈಲಿಂಗ್ ಮಾಡಿರುವಂಥದ್ದು 2x4 ವೆಟ್ರಿಫೈಡ್ ಟೈಲಿಂಗ್ ಮಾಡಿದ್ದಾರೆ. ಡೋರ್ ಬ್ಯಾಕ್ ಸೈಡಲ್ಲೂ ನಿಮಗೆ ತುಂಬ ಸ್ಪೇಸ್ ಸಿಗುತ್ತೆ, ಇಲ್ಲಿ ನೋಡ್ಬೋದು. ಯುಟಿಲಿಟಿ ಕೂಡ ಸ್ಪೇಷಿಯಸ್ ಆಗಿದೆ. ಕಿಚನ್, ಡೈನಿಂಗ್ ಹಾಗೆ ಲಿವಿಂಗ್ ಬಂದು ನಿಮಗೆ ಫುಲ್ ಓಪನ್ ಕೊಟ್ಟಿರೋವಂಥದ್ದು ಇಲ್ಲಿ ನೋಡ್ಬೋದು. ಈ ಕಡೆ ಲಿವಿಂಗ್ ಬರುವಂಥದ್ದು, ಇಲ್ಲಿ ಲಿಫ್ಟ್ ಹಾಗೆ ಕಿಚನ್ ಬರುತ್ತೆ. ಇಲ್ಲಿ ಪೂಜಾ ಹಾಗೆ ಡೈನಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ನಲ್ಲಿ ನಿಮಗೆ ಸೆಕೆಂಡ್ ಫ್ಲೋರ್ ರೂಮ್ಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್, ಇಂಟೀರಿಯರ್ ಸ್ಟೇರ್ಸ್ ಮಾಡಿದ್ದಾರೆ. ಇಲ್ಲಿ ಒಂದು ವಾಲ್ಪೇಪರ್ ಮಾಡಿರುವಂಥದ್ದು ಸ್ಟೇರ್ ಕೇಸ್ ವಾಲ್ನಲ್ಲಿ. ಇಂಟೀರಿಯರ್ ಸ್ಟೇರ್ಸಲ್ಲಿ ಬಂದು ಬ್ಲ್ಯಾಕ್ ಪಾಲಿಶೆಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು MS ನ ರಾಡ್ಸ್ ಹಾಗೆ ಟೀಕುಡ್ ಯೂಸ್ ಮಾಡಿ ರೈಲಿಂಗ್ ಮಾಡಿರುವಂಥದ್ದು. ಇಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದರೆ ಮೊದಲು ನಮಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಲಿಫ್ಟ್ ಏರಿಯಾ ಪಕ್ಕದಲ್ಲಿ ಕೌಂಟರ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಇದು ಬಾಲ್ಕನಿ ಮತ್ತು ಕೌಂಟರ್ ಸಿಗುತ್ತೆ, ನೋಡ್ಬೋದು ನೀವು. ಇಲ್ಲಿ ಸೀಲಿಂಗಲ್ಲಿ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇದು ಬಂದು ನಿಮಗೆ ಬಾಲ್ಕನಿ, ಫ್ರಂಟ್ ನಾರ್ತ್ ಸೈಡ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ ಏರಿಯಾ. ಇದು ಪೂರ್ತಿ ಮನೆಯ ಎಲ್ಲ ವಾಲ್ ಕೂಡ ನಿಮಗೆ ಪಟ್ಟಿ ಮಾಡಿ ಪೇಂಟಿಂಗ್ ಮಾಡಿರುವಂಥದ್ದು. ಎಲಿವೇಶನಲ್ಲಿ ಕೂಡ ಪಟ್ಟಿ ಮಾಡಿ ಪೇಂಟಿಂಗ್ ಮಾಡಿರುವಂಥದ್ದು. ಇಲ್ಲಿ ರೈಲಿಂಗಲ್ಲಿ ಬಂದು ಬಾಲ್ಕನಿನಲ್ಲಿ SS ಟ್ಯೂಬ್ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿ ರೈಲಿಂಗ್ಸ್ ಮಾಡಿರುವಂಥದ್ದು. ಸ್ಲೈಡಿಂಗ್ UPVC ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ಬಾಲ್ಕನಿಗೆ. ಸೆಕೆಂಡ್ ಫ್ಲೋರ್ನಲ್ಲಿ ನಿಮಗೆ ಒಂದು ರೂಮ್ ಬರುವಂಥದ್ದು. ಇಲ್ಲಿ ಈ ರೂಮ್ನಲ್ಲಿ ನಿಮಗೆ 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಮೇಲ್ಗಡೆ ಲಾಫ್ಟ್ಸ್ ಮಾಡಿದ್ದಾರೆ. ಒಂದು ಓಪನ್ ಟೈಪ್ ಡೋರ್ನ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರೋಂಥದ್ದು ಇಲ್ಲಿ ನಿಮಗೆ ನೋಡ್ಬೋದು. ಇದು ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿರೋಂಥದ್ದು. ಹಾಗೆ ಈ ಕಡೆ ನಿಮಗೆ TV ಕ್ಯಾಬಿನೆಟ್ ಬರುವಂಥದ್ದು. ಬಾರ್ಡರ್ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಕಾರ್ನರ್ ಆಫ್ ರೌಂಡ್ ಟೈಪಲ್ಲಿ ಮಾಡಿರೋಂಥ ಡ್ರೆಸ್ಸಿಂಗ್ ಮಿರರ್ ಇದು. ಡ್ರೆಸ್ಸಿಂಗ್ ಮಿರರ್ ಕೆಳಗಡೆ 2 ಡ್ರಾಯರ್ಸ್ ಕೊಟ್ಟು PVC ರ್ಯಾಫ್ಟರ್ ಶೀಟ್ ಬ್ಯಾಕ್ ಪ್ಯಾನಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಹಾಗೆ ಸ್ಪಾಟ್ಲೈಟ್ಸ್ ಹಾಕಿರುವಂಥದ್ದು. ಇಲ್ಲಿ ಒಂದು ಸಿಂಗಲ್ ಶಟರ್ನ ವಿಂಡೋ ಸಿಗುತ್ತೆ ನಿಮಗೆ ಡಕ್ಟ್ನಲ್ಲಿ. ಹಾಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಬಾತ್ರೂಮ್ನ ಫಿಟ್ಟಿಂಗ್ಸ್ ಕೂಡ ಎಲ್ಲ ಕಂಪ್ಲೀಟ್ ಆಗಿದೆ ಆಗಲೇ. ಜರ್ಮನ್ ಬ್ರ್ಯಾಂಡ್ನ ವೇಗಾ ಬ್ರ್ಯಾಂಡ್ನ ಟ್ಯಾಂಕ್ ಯೂಸ್ ಮಾಡಿದ್ದಾರೆ. ಹಾಗೆ ಫಿಟ್ಟಿಂಗ್ಸ್ ಬಂದು ಎಲ್ಲ ಜಾಗ್ವಾರ್ ಬ್ರ್ಯಾಂಡ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಹಾಗೆ ಬಾತ್ರೂಮ್ ಟೈಲಿಂಗ್ ಬಂದು 2x4 ವೆಟ್ರಿಫೈಡ್ ಟೈಲಿಂಗ್ ಮಾಡಿದ್ದಾರೆ. ಫುಲ್ ರೂಫ್ ಹೈಟ್ ಟೈಲಿಂಗ್ ಮಾಡಿರುವಂಥದ್ದು, 10 feet ಹೈಟ್ ಟೈಲಿಂಗ್ ಮಾಡಿರುವಂಥದ್ದು ಇಲ್ಲಿ. ಮತ್ತು ಇಲ್ಲಿಂದ ಹೊರಗೆ ಬಂದರೆ ನಮಗೆ ಇಲ್ಲಿ ಸ್ಟೇರ್ ಕೇಸ್ನಲ್ಲಿ ನೋಡ್ಬೋದು ನೀವು
ಝೂಮರ್ ಲೈಟ್ ಹಾಕಿರುವಂಥದ್ದು. ಹಾಗೆ ಇಲ್ಲೂ ಕೂಡ ಸೀಲಿಂಗಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರೋಂಥದ್ದು ಇಲ್ಲಿ. ಹಾಗೂ ಸನ್ಲೈಟ್ಗೋಸ್ಕರ ಇಲ್ಲಿ ಫಿಕ್ಸೆಡ್ ವಿಂಡೋಸ್ ಕೊಟ್ಟಿರೋದೆ, 3 ಶೀಟರ್ನ ಫಿಕ್ಸೆಡ್ ವಿಂಡೋಸ್ ಕೊಟ್ಟಿರುವಂಥದ್ದು ಇಲ್ಲಿ. ಇಲ್ಲಿಂದ ಮತ್ತೆ ಸ್ಟೇರ್ ಕೇಸಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೆಕೆಂಡ್ ಫ್ಲೋರ್ನಲ್ಲಿ ಒಂದು ರೂಮ್, ಹಾಗೆ ಥರ್ಡ್ ಫ್ಲೋರ್ನಲ್ಲಿ 2 ರೂಮ್ ಬರುವಂಥದ್ದು. ಇಲ್ಲಿ ನಿಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಇಲ್ಲಿ 2 ರೂಮ್ಗಳು ಸಿಗುತ್ತೆ ಈ ಫ್ಲೋರ್ನಲ್ಲಿ. ಈ ಕಡೆ ಸೇಮ್ ನಿಮಗೆ ಕೆಳಗಡೆ ನೋಡಿದಾಗ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್, ಹಾಗೆ ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಈ ಕಡೆ ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಈ ಕಡೆ ಕೂಡ ನಿಮಗೆ ಒಂದು ಸಿಂಗಲ್ ಡೋರ್ನ ಓಪನ್ ಟೈಪ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ಓಪನ್ ಟೈಪ್ ಡೋರ್ ಮಾಡಿ ಸೀಲಿಂಗಲ್ಲಿ ನೋಡೋದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಟ್ರಿಪ್ ಲೈಟ್ ಹಾಗೆ ಸ್ಪಾಟ್ ಲೈಟ್ಸ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಈ ರೂಮ್ನಲ್ಲಿ ಕೂಡ ಡಕ್ಟ್ ಸೈಡ್ನಲ್ಲಿ ಒಂದು ಸಿಂಗಲ್ ಶಟರ್ ವಿಂಡೋ, ಹಾಗೆ ಇಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ಡೋರ್ ಬ್ಯಾಕ್ ಸೈಡಲ್ಲಿ. ಸೇಮ್ ಜಾಗದಲ್ಲಿ ನಿಮಗೆ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ. ಇಲ್ಲಿಂದ ಹೊರಗಡೆ ಬಂದರೆ ನಮಗೆ ಇದರ ಆಪೋಸಿಟ್ ಅಲ್ಲೇ ಮತ್ತೊಂದು ರೂಮ್ ಸಿಗುವಂಥದ್ದು. ಈ ರೂಮ್ನಲ್ಲಿ ನಿಮಗೆ 3 ಡೋರ್ನ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಮಾಡಿರುವಂಥದ್ದು. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಕೆಳಗಡೆ ಕೂಡ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಇಲ್ಲಿ ನಿಮಗೆ ಸಿಟ್ಔಟ್ ಥರ ಮಾಡಿರುವಂಥದ್ದು. ಇಲ್ಲಿ ಇದು ನೀವು ಸಿಟ್ಔಟ್ ಹಾಗೆ ಯೂಸ್ ಮಾಡ್ಬೋದು, ಯಾಕಂದರೆ ವಿಂಡೋ ಇರೋದ್ರಿಂದ ನಿಮಗೆ ಸಿಟ್ಔಟ್ ಟೈಪ್ನಲ್ಲಿ ಯೂಸ್ ಮಾಡ್ಬೋದು. ಇದನ್ನು ಬೆಡ್ ಹಾಕಿ ಇಲ್ಲಿ ಬಂದು ನಿಮಗೆ ಒಂದು 2 ಫಿಕ್ಸೆಡ್ ವಿಂಡೋ ಹಾಗೆ 2 ಶಟರ್ನ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಸೀಲಿಂಗಲ್ಲಿ ನೋಡೋದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಹಾಗೆ ಈ ಕಡೆ ಬಂದು ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಎಲ್ಲ ಬಾತ್ರೂಮ್ಸಲ್ಲೂ ಸೇಮ್ 10 ಫೀಟ್ ಟೈಲಿಂಗ್, ಹಾಗೆ ಸೇಮ್ ಜಾಗ್ವಾರ್ ಮತ್ತು ಜರ್ಮನ್ ಬ್ರ್ಯಾಂಡ್ನ ಫಿಟ್ಟಿಂಗ್ಸ್ ಹಾಕಿರೋವಂಥದ್ದು. ಇಲ್ಲಿ ಈ ಡೋರ್ನಲ್ಲಿ ಹೊರಗಡೆ ಬಂದರೆ ನಮಗೆ ಬಾಲ್ಕನಿ ಸಿಗುತ್ತೆ. 2 ಸೀಟರ್ ಬಾಲ್ಕನಿ ಸಿಗುವಂಥದ್ದು. ಇಲ್ಲಿ ರೈಡಿಂಗ್ಸಲ್ಲಿ ಬಂದು SS ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಹಾಕಿರುವಂಥದ್ದು ಬಾಲ್ಕನಿನಲ್ಲಿ. ಇಲ್ಲಿಂದ ಹೊರಗೆ ಬಂದು ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಇಲ್ಲೂ ಕೂಡ ಸೀಲಿಂಗಲ್ಲಿ ನೋಡ್ಬೋದು ಡಿಸೈನ್ಸ್ ಮಾಡಿರೋವಂಥದ್ದು ಒಂಥರ. ಹಾಗೆ ಇಲ್ಲಿ ಗ್ಲಾಸ್ ಬರುತ್ತೆ, ಇದನ್ನ ಕ್ಲೋಸ್ ಮಾಡಿರುವಂಥದ್ದು. ಇನ್ನು ಗ್ಲಾಸ್ ಇನ್ಸ್ಟಾಲೇಷನ್ ಆಗಿಲ್ಲ ಸೆಂಟರ್ನಲ್ಲಿ. ಇಲ್ಲಿ MS ಇಂದ ಡೋರ್ ಕೊಟ್ಟಿದ್ದಾರೆ ಮೇಲೆ ಟೆರೆಸ್ಗೆ ಎಂಟ್ರಿ ಆಗೋದಕ್ಕೆ. ಇದು ಬಂದು ನಿಮಗೆ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು ನೋಡ್ಬೋದು. ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಈ ಕಡೆ ಬಂದರೆ ಟ್ಯಾಂಕ್ ರೂಮ್ ಸಿಗುವಂಥದ್ದು, ಹಾಗೆ ವಾಷಿಂಗ್ ಏರಿಯಾ ಸಿಗುತ್ತೆ. ಬಟ್ಟೆ ಒಗೆಯೋದಕ್ಕೆ ಒಂದು ಕಲ್ಲು ಹಾಕಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಇದು ಬಂದು ನಿಮಗೆ ಡಕ್ಟ್, ಆಗಲೇ ನಾನು ಕೆಳಗಡೆಯಿಂದ ತೋರಿಸ್ತಾರ ಡಕ್ಟ್ ಬರುವಂಥದ್ದು. ಎಲ್ಲ ಪೈಪ್ಲೈನ್ಸ್ ಕೂಡ ಇಲ್ಲೇ ರನ್ ಆಗುತ್ತೆ. ಇದು ಬಂದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುತ್ತೆ. ಈ ಬಿಲ್ಡಿಂಗ್ ಬಂದು ನಿಮಗೆ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯ BDA ಲೇಔಟ್ನಲ್ಲಿ ಬರುವಂಥದ್ದು. ನಿಮಗೆಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುತ್ತೆ, ಹಾಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುವಂಥದ್ದು. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಓನರ್ ಬಂದು ಈ ಬಿಲ್ಡಿಂಗಿಗೆ 1,60,00,000 ಕೋಟ್ ಮಾಡ್ತಾ ಇದ್ದಾರೆ. 1,60,00,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಬಿಲ್ಡಿಂಗ್ ವಿಸಿಟ್ ಮಾಡಿ ಡೈರೆಕ್ಟ್ ಓನರ್ ಜೊತೆ ಸಿಟ್ಟಿಂಗ್ ತಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.